ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಮ್ಮ ಅತ್ತೆ ಮನೆ ಗುರುಪ್ರವೇಶದ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಆ ಟೈಮಲ್ಲಿ ಆ್ಯನಿವಲ್ ಡೇ, ಡ್ಯಾನ್ಸ್ ಪ್ರಾಕ್ಟೀಸ್ ಮತ್ತು ಎಕ್ಸಾಮ್ಸ್ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಯುಗಾದಿ ಇತ್ತು, ಯುಗಾದಿ ಎಲ್ಲ ಮುಗಿಸಿ ಮಾರನೆಗೆ ನಾನ್ ವೆಜ್ ಊಟನೂ ಮಾಡಿ ಫ್ರೀಯಾಗಿ ಕೂತಿದ್ದೆ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಅಂತ ಅತ್ತೆ ಮನೆ ಗುರುಪ್ರವೇಶದ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಆಶತೆ ಮತ್ತು ನಮ್ಮ ಮಹೇಶ್ ಮಾವ ಹೊಸ ಮನೆ ಕಟ್ಸಿದ್ರು. ಆ ಮನೆ ಗುರುಪ್ರವೇಶದ ದಿನವೇ ನನ್ನ ಸ್ಕೂಲ್ ಆ್ಯನಿವಲ್ ಡೇ ಇತ್ತು. ಅದಕ್ಕಾಗಿ ನಾನು ಬೆಳಗಿನ ಗುರುಪ್ರವೇಶದಲ್ಲಿ ಅಷ್ಟೊಂದು ಇರೋಕ್ಕಾಗಲಿಲ್ಲ. ನಾನು ನೈಟ್ ಮಾತ್ರ ತುಂಬ ಎಂಜಾಯ್ ಮಾಡಿದೆ. ಮತ್ತು ಲೇಕ್ಷನ್ ಬರ್ಡೇನೂ ನೈಟೇ ಇತ್ತು. ನೈಟು ಬೆಳಗ್ಗೆ 2 ಟೈಮು ಗುರುಪ್ರವೇಶ ಇತ್ತು. ಡಿಸೆಂಬರ್ 11 ಲೇಕ್ಷನ್ ಬರ್ಡೇ ಇತ್ತು. ಮತ್ತು ಡಿಸೆಂಬರ್ 11 ಮತ್ತು 12 ನಮ್ಮ ಅತ್ತೆ ಮನೆ ಗುರುಪ್ರವೇಶ ಇತ್ತು. 11th ನೈಟ್ ನಡೆದ ಗುರುಪ್ರವೇಶದಲ್ಲಿ ನಾನಿದ್ದೆ. ಅಲ್ಲಿ ಏನೇನಾಯಿತು ಅದೆಲ್ಲ ನಾನು ನೋಡಿದ್ದೀನಿ. 12th ಮಾರ್ನಿಂಗ್ ಗುರುಪ್ರವೇಶದಲ್ಲಿ ನಾನು ಇರಲಿಲ್ಲ. ಅಲ್ಲಿ ಏನೇನಾಯಿತು, ಯಾವ ಥರ ಹೋಮ ಮಾಡಿದರು, ಯಾರ್ಯಾರು ಬಂದಿದ್ರು ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. शुष्कफलमिश्रित आर्य पक्व नारिकेल मिश्रित पंचामृतं प्रदमनाय नमः मनोन्मनाय नमः घोरे एभ्यो घोरघोरधनेभ्यः ಬೆಳಗಿನ ಹೋಮ ವಿಡಿಯೋ ನೋಡಿದ್ರಿ ತಾನೆ, ಯಾವ ಥರ ಹೋಮ ಎಲ್ಲ ಮಾಡಿದ್ರು ಅಂತ. ಇವಾಗ ನಾವು ನೆನ್ನೆ ನೈಟು ಯಾವ ಥರ ಅಡುಗೆಗೆ ಹೋಮಕ್ಕೆ ಎಲ್ಲ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರು ನೋಡೋಣ. ನಮ್ಮಪ್ಪ ನೈಟೆಲ್ಲ ಪೆಂಡಾಲು ಚೇರು ಅದೆಲ್ಲ ಬಂತು, ಅಲ್ಲಿ ಅಡುಗೆ ಮಾಡ್ತಿದ್ರು. ನಾನು ನಮ್ಮಪ್ಪನ ಕೂಗಿ ಹಾಯೆಲ್ಲ ಮಾಡಿಸ್ದೆ. ಅಪ್ಪನೇ ಫುಲ್ಲು ಅಡುಗೆದೆಲ್ಲ ನೋಡ್ಕೊಂಡಿದ್ದು. ಅಡುಗೆ ಎಲ್ಲ ಒಂದು ಕಡೆ ಮಾಡ್ತಿದ್ರು, ಇನ್ನೊಂದು ಕಡೆ ಹೋಮ ಮಾಡ್ತಿದ್ರು. ಹೋಮಕ್ಕೆ ನವೀನ್ ಗುರುಗಳು ಬಂದಿದ್ದರು. ಹೋಮದ ಪಾಡಿಗೆ ಹೋಮ ಆಗ್ತಿತ್ತು. ಹೋಮದ ಜೊತೆಗೆ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನಲ್ಲೂ ಎಲ್ಲ ಇದ್ದರು. ಹೋಮ ಮಾಡ್ತಾ ವಾಸ್ತುಪುರುಷನ ಪೂಜೆ ಮಾಡ್ತಿದ್ರು. ಹೋಮಕ್ಕೆ ನಮ್ಮ ಅತ್ತೆ, ಅಪ್ಪಿ ಅಣ್ಣ, ಮಾವ ಎಲ್ಲ ಹೋಮದಲ್ಲಿ ಭಾಗಿಯಾಗಿದ್ದರು. ಇನ್ನೊಂದು ಕಡೆ ಕೆಳಗಡೆ ಚಪ್ರಕ್ಕೆಲ್ಲ ಹೂವು ಎಲ್ಲ ಹಾಕ್ತಿದ್ರು. ಮತ್ತು ಇನ್ನೊಂದು ಕಡೆ ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ, ಚಿಂದು ಚಿಕ್ಕಪ್ಪ ಎಲ್ಲ ಬಂದರು. ಆವಾಗ ಅಲ್ಲಿ ಅಡುಗೆ ಮನೆ ಹತ್ರ ಊಟ ಹೆಂಗಾಗ್ತಿದೆ, ಯಾವ್ಯಾವ ಜನ ಯಾರ್ಯಾರು ಬರ್ತಿದ್ದಾರೆ ಅಂತ ಎಲ್ಲ ನೋಡ್ತಿದ್ರು. ಇನ್ನೊಂದು ಸೈಡು ಬೆಳಗಿನ ಪ್ರಿಪ್ರೇಷನ್, ಬೆಳಗ್ಗೆ ತಿಂಡಿದು ಊಟದ್ದೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊತಿದ್ರು. ನೈಟ್ ಗಣಪತಿ ಹೋಮನೂ ಆಯಿತು, ಪೂರ್ಣಾವತಿನೂ ಕೊಟ್ಟರು. ನನ್ನ ತಂಗಿಗೆ ವಿಡಿಯೋ ಮಾಡು ಅಂತ ಫೋನ್ ಕೊಟ್ಟರೆ ಮುಖಕ್ಕಿಂತ ಜಾಸ್ತಿ ಹೋಮದ ಕುಂಡನೇ ತೋರಿಸಿದ್ದಾಳೆ. ನಮ್ಮ ಅತ್ತೆ ಮನೆ ಯಾವ ಥರ ಕಟ್ಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಅತ್ತೆ 2 ಫ್ಲೋರ್ದು ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹುಡುಕಿ ಮಾಡಿದರು. 2 ಫ್ಲೋರು ಚೆನ್ನಾಗಿ ಬಂದಿತ್ತು. ಮತ್ತು ಪೇಂಟಿಂಗು, ಟೈಲ್ಸ್ ಫಿನಿಶಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಮನೆ ಮುಂದೆ ಚಪ್ರದ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಾವು ಲೇಕ್ಷನ್ ಬರ್ಡೇ ಸ್ಟಾರ್ಟ್ ಮಾಡಿದ್ವಿ. ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿ ಈ ವರ್ಷ ಅವಳ ಬರ್ಡೇನ ಮುಗಿಸ್ಬಿಟ್ವಿ. ಅಲ್ಲೇ ಎಲ್ಲ ರಿಲೇಟಿವ್ಸ್ ಇದ್ದಿದ್ದರಿಂದ ಅಲ್ಲೇ ಒಂದು ಕೇಕ್ ತಂದು ಕಟ್ ಮಾಡಿಸಿದ್ವಿ. ನಮ್ಮ ಅತ್ತೆ ಕೇಕ್ ತಿನ್ನಂಗಿರಲಿಲ್ಲ, ಆದರೆ ಸುಮ್ಮನೆ ಕೇಕ್ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಆ ಫುಲ್ಲು ಲೇಕ್ಷನ್ ಬರ್ಡೇ ವೀಡಿಯೋನ ಅಪ್ಲೋಡ್ ಆಗಿದೆ ಆಲ್ರೆಡಿ. ನೈಟು ಎಲ್ಲ ಹುಡುಗರು ಎದುರಿದಿಂದ ಲೇಕ್ಷನ್ ಬರ್ಡೇ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಬೆಳಗಿನ ಜಾವ 5 ಗಂಟೆ ಪೂಜೆ, ಬೆಳಗಿನ ಗುರುಪ್ರವೇಶದ ಪೂಜೆ 5 ಗಂಟೆಗಿತ್ತು. 5 ಗಂಟೆಗೆ ಬೆಳಗಿನ ಜಾವ 5 ಗಂಟೆಗೆ ಪೂಜೆ ಇದ್ರಿಂದ ನೈಟೇ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ರು. ಬೆಳಗಿನ ಜಾವ 5 ಗಂಟೆಗೆ ಹಳ್ಳಿಕಟ್ಟೆ ಹತ್ರ ಹೋಗಿ 5 ಜನ ಮುತ್ತೈದೆಯರು ದೇವ್ರನ್ನ ತಗೊಂಡು ಹಸುಕರು ಜೊತೆ ಮನೆಗೆ ಬಂದರು. ಮನೆಗೆ ಬರ್ತಿದ್ದಂಗೆ ಅದಕ್ಕೆಲ್ಲ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡ್ರು. ಹಸು ಕಾಲು ತೊಳೆದು ಹೊಸ್ಲಿಗೆಲ್ಲ ಪೂಜೆ ಮಾಡಿ ಹಸು ಕರು ಜೊತೆ ದೇವ್ರ ಫೋಟೋನ ತೊಗೊಂಡು ಮನೆ ಒಳಗಡೆ ಬಂದರು. ಹಸು ಕರುನ ಒಳಗಡೆ ಹೊಸ್ಲು ದಾಟಿಸಿದ ಮೇಲೆ 2 ಹಸುಗೂ ಪ್ರಸಾದ ಕೊಟ್ಟರು. ಪ್ರಸಾದ ಕೊಟ್ಟ ಮೇಲೆ ಹಸು ಕರುಗೆ ಮನೆ ಒಳಗಡೆ ಹೊಸ್ಲು ದಾಟಿಸಿದ್ಮೇಲೆ ಅದೆರಡಕ್ಕೂ ಪ್ರಸಾದ ಕೊಟ್ಟು 2ಕ್ಕೂ ಪೂಜೆ ಮಾಡಿದರು. ಆ ಚಿಕ್ಕ ಕರು ಇತ್ತಲ್ಲ, ಅದು ತುಂಬ ಆ್ಯಕ್ಟಿವ್ ಆಗಿತ್ತು, ಏನು ಕೊಟ್ಟರು ತಿಂತಿತ್ತು. ಮತ್ತು ಅದಕ್ಕೆ ಸ್ವಲ್ಪ ಒಳಗಡೆ ಬರೋಕ್ಕೆಲ್ಲ ಕಷ್ಟ ಆಯಿತು, ಆದರೂ ಬಂದು ಪೂಜೆ ಎಲ್ಲ ಚೆನ್ನಾಗಾಯಿತು. ಹಸು 2 ಹೊರಗಡೆ ಹೋದ್ಮೇಲೆ
ಒಂದು ಕಡೆ ಹೋಮಕ್ಕೆ ರೆಡಿ ಆಗ್ತಿದ್ರೆ ಮತ್ತು ಇನ್ನೊಂದು ಕಡೆ ಬೆಳಗಿನ ತಿಂಡಿಗೂ ರೆಡಿ ಆಗ್ತಿತ್ತು. ನನಗೊಂದು ಕಡೆ ಖುಷಿ ಆಯ್ತಿತ್ತು, ಎಲ್ಲಪ್ಪ ಲೇಟ್ ಮಾಡಿಬಿಡ್ತಾರೆ ತಿಂಡಿ ಮಾಡೋದು ಅಂತ. ಆದರೂ ಬೇಗನೆ ಮಾಡಿದ್ರು. ನಾನು ಡ್ಯಾನ್ಸ್ಗೆ ಹೋಗೋಷ್ಟರಲ್ಲಿ ತಿಂಡಿ ಎಲ್ಲ ರೆಡಿಯಾಗಿತ್ತು. ಮತ್ತು ಈ ಕಡೆ ಹೋಮಕ್ಕೆ ಶುರು ಆಗೋಕ್ಕೆ ಮುಂಚೆನೇ ಹಾಲು ಉಗ್ಸೋಕ್ಕೆ ಶುರು ಮಾಡಿದ್ರು. ಹಾಲು ಉಗ್ಸೋಕ್ಕೆ ಮತ್ತೆ ಕೊಬ್ಬರಿಗೆ ಬೆಂಕಿ ಹಚ್ಚಿದ್ರು. ಅದಾದಮೇಲೆ ನಮ್ಮಿಬ್ಬರು ಅತ್ತೆಯಂದಿರು ಆ ಒಲೆ ಮುಂದೆ ನಿಂತ್ಕೊಂಡು ಕೊಬ್ಬರಿ ಹಾಕ್ತಿದ್ರು. ಆ ಹಾಲು ಉಗ್ಸೋ ಟೈಮಲ್ಲಿ ಕಾಯಿ ಹಾಕ್ತಾ ಒಂದು 3-4 ಫೋಟೋ ಅಲ್ಲೇ ತೊಗೊಂಡ್ರು. ಅದಾದಮೇಲೆ ಹಾಲಿನೇನೋ ಉಪ್ಪು ಬರೋ ಟೈಮಲ್ಲಿ ನಾವೆಲ್ಲ ಒಂದು ಹಾಡು ಹಾಡಿದ್ವಿ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹತ್ತಿದ್ದಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣದ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಆಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಯ ಗೆಜ್ಜೆಯ ಮಾಡು ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡೆಲ್ಲ ಆಡಾದ್ಮೇಲೆ ಹಾಲು ಉಪ್ಪು ಬಂತು. ಆವಾಗ ನಾವು ಎಲ್ಲ ಸಕ್ಕರೆ ಹಾಕ್ಬಿಟ್ಟು ಹೊರಗಡೆ ಬಂದ್ವಿ. ದೇವ್ರು ತಂದಿರೋ 5 ಜನ ಮುತ್ತೈದೆಯರಿಗೂ ಬಾಗಿನ ಕೊಟ್ಟರು. ಹೋಮ ರೆಡಿಯಾಗಿತ್ತು ಅಷ್ಟರಲ್ಲಿ. ಆಮೇಲೆ ಹೋಮ ಶುರುವಾಯಿತು. ರೆಡಿ ಆಯ್ತೈತೆ. ಗೃಹಪ್ರವೇಶಕ್ಕೆ ಯಾರ್ಯಾರು ಬಂದಿದ್ರು ಅಂತ ನೋಡ್ಕೊಂಡು ಬರೋಣ. ನಮ್ಮ ಬಾಮಿನಿ ಅತ್ತೆ, ಅನು ಅತ್ತೆ, ಲತತ್ತೆ, ಗೀತತ್ತೆ, ರೂಪತ್ತೆ, ವರಜ್ಜಿ, ನಿಂಗಮ್ಮಜ್ಜಿ, ಶಿವರತ್ನಮ್ಮಜ್ಜಿ, ನಮ್ಮ ಚಿಕ್ಕಪ್ಪಂದಿರು, ಮತ್ತು ಅನು ಅಕ್ಕ, ಮಿನು ಅಕ್ಕ, ವಿನು ಅಕ್ಕ, ರಮೇಶ್ ಮಾವ, ನೇತ್ರಮ್ಮ, ಶಿವರಾಮ ಅಂಕಲು, ಪೂರ್ಣಿಮಾ ಆಂಟಿ, ಪುಟ್ಸ್ವಾಮಿ ತಾತ, ಲೀಲಮ್ಮ, ಅಪೂರ್ವಕ, ನಮ್ಮ ಚಿಂದು ಚಿಕ್ಕಪ್ಪ, ಅಭಿ ಚಿಕ್ಕಪ್ಪ, ಚಂದು ಚಿಕ್ಕಪ್ಪ, ನಮ್ಮದು ರಾಜ್ ದೊಡ್ಡಪ್ಪ ಮತ್ತು ನಮ್ಮ ಎಲ್ಲ ಚಿಕ್ಕಪ್ಪಂದಿರು ಬಂದಿದ್ದರು. ನಾನು ಅಲ್ಲಿಲ್ಲದೆ ಇರೋದ್ರಿಂದ ನನಗೆ ಯಾರ್ಯಾರು ಬಂದಿದ್ರು ಅದೆಲ್ಲ ಗೊತ್ತಿಲ್ಲ. ಅಷ್ಟರಲ್ಲಿ ಪೂಜೆನೂ ಮುಗಿದಿತ್ತು. ಪೂಜೆ ಮುಗಿದ್ಮೇಲೆ ಬೆಳಗಿನ ಪೂರ್ಣಾವತಿನೂ ಕೊಟ್ಟು ಎಲ್ಲರೂ ಸೇರಿ ಪೂಜೆ ಮಾಡಿದ್ರು. ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಪೂಜೆ ಆದಮೇಲೆ ಅಲ್ಲೂ ಒಂದು ಸಾಂಗ್ ಆಡಿದ್ರು. ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದ
ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಡನು, ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಬೇಡನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿ ನೀರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ. ಬನ್ನದ ಶಯನ ಪಾವನ ಚರಣ, ಬನ್ನದ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಎಲ್ಲ ಆದಮೇಲೆ ಅತ್ತೆಗೆ, ಮಾವಂಗೆ, ಅಪ್ಪಿಗೆ ಎಲ್ಲರೂ ಆರತಿ ಮಾಡಿ ಶುಭಾಶಯ ಹೇಳಿದ್ರು. ಆಮೇಲೆ ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಈ ಸೈಡ್ ಫೋಟೋಶೂಟ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಆ ಕಡೆ ಊಟನೂ ಸ್ಟಾರ್ಟ್ ಆಗಿತ್ತು. ಆ ಕಡೆ ಊಟ, ಈ ಕಡೆ ಫೋಟೋಶೂಟ್ ಎರಡೂ ಚೆನ್ನಾಗಿ ನಡೀತಿತ್ತು. ಊಟನೂ ಚೆನ್ನಾಗೆಲ್ಲ ಮಾಡಿಸಿದ್ರು. ಊಟದಲ್ಲಿ ಆಲೂ ಕಬಾಬ್ ಮಾಡಿಸಿದ್ರು. ನಮ್ಮ ಬಾಮಿನಿ ಅತ್ತೆ ಒಂದಾಕಿ ಅಂತಿದ್ರು. ಅದಕ್ಕೆ ನಮ್ಮಪ್ಪ ಒಂದು ಇಡೀನ ತಗೊಂಡೋಗಿ ಬ್ಯಾಗ್ಗೆ ಹಾಕಿ. ಇನ್ನೊಂದು ಕಡೆ ಫೋಟೋಶೂಟು ನಡೀತಾ ಇತ್ತು. ಅಪ್ಪನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಊಟ ಎಲ್ಲ ಆದಮೇಲೆ ಅವ್ರು ಯಾವ್ಯಾವ ಥರ ಫೋಟೋ ತಗೊಂಡಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬರೋಣ. ನಾನೀಗ ಒಂದು ಸ್ವಲ್ಪ ಫೋಟೋಸ್ನ ಹಾಕ್ತೀನಿ ನೋಡಿ. ಮತ್ತು ನಂದು ಡ್ಯಾನ್ಸ್ಗೆ ನಾನು ಯಾವ ಥರ ರೆಡಿಯಾಗಿದ್ದೆ ಅಂತಲೂ ಹಾಕ್ತೀನಿ. ಆ ಫೋಟೋನೂ ನೋಡಿ. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.